ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಒಂದು ಕಾಲಕ್ಕೆ 5 ದಿನ ಆಡ್ತಾಯಿದ್ರು, ದಿನವೆಲ್ಲ ಆಡ್ತಾಯಿದ್ರು. ಆ ಸಂದರ್ಭದಲ್ಲೇ ಮ್ಯಾಚ್ ಸ್ಲೋ ಆಗ್ತಾಯಿತ್ತು, ಬಾಲರ್ಗಳು ದಣಿತಾಯಿದ್ರು, ಬಿಸಿಲು ನೀರಡಿಕೆ ಅದು ಇದು ಅಂತೇಳಿ. ಇವತ್ತು ಹಾಗೆಲ್ಲ ಕ್ವಿಕ್ 20 ಓವರ್ಸ್ ಮುಗಿದು ಹೋಗುವಂಥದ್ದು. ಹೀಗಾಗಿ ಇವತ್ತು ನಮ್ಮ ಶಕ್ತಿಯಲ್ಲಿ 20 ಓವರ್ಗಳು ತೋರಿಸುವಂಥದ್ದು. 20 ಓವರ್ ತೋರಿಸೋದ್ರಿಂದಾಗಿ ಇಲ್ಲಿ ವೇಗ ಹೆಚ್ಚಾಗ್ಯದ, ವೇಗದ ಜೊತೆಗೆ ಚಾಣಾಕ್ಷತೆ ಹೆಚ್ಚಾಗ್ಯದ, ಜೊತೆಗೆ ರನ್ಗಳನ್ನ ಹೆಂಗೆ ತಪ್ಪಿಸೋದು ಹೆಚ್ಚಾಗ್ಯದ. ಅದೇ ಕಾಲಕ್ಕೆ ರನ್ನನ್ನು ಹೆಂಗೆ ತಪ್ಪಿಸಿ ಮತ್ತು ವಿಕೆಟ್ ಕೆಡಬೇಕು ಅನ್ನೋದಕ್ಕಾಗಿ ಅದರಾಗೂ ಭಾಳಷ್ಟು ಜನ ಬೌಲರ್ಗಳು ಇವತ್ತು ಫಾಸ್ಟ್ ಬಾಲರ್ಗಳು ಯಾರ್ಕರ್ ಲೆಂಗ್ ಬಾಲ್ ಹೋಗಿದ್ರಲ್ಲಿ ನಿಶ್ಚಿಮರಾಗಿದ್ದಾರೆ. ಮತ್ತು ಫೀಲ್ಡಿಂಗ್ದಲ್ಲೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ವಿಶೇಷವಾಗಿ ಕ್ಯಾಚ್ಗಳು ಬಿಡೋದು ಭಾಳ ಕಷ್ಟ, ಆದರೂ ಒಂದಿಷ್ಟು ಆಗಿರ್ತಾವೆ. ಮತ್ತು ಬೇರೆ ಈ ಎಲ್ಲ ನೆಲೆಗಟ್ಟಲೆ ಒಂದು ಹಂತಕ್ಕೆ ಬರ್ತಾಯಿದೆ. ಇದು ಫೈನಲ್ಗೆ IPL 26. ಈ ಸಂದರ್ಭದಲ್ಲಿ ಇವತ್ತು ನಡೀತಿರುವಂಥ ಮ್ಯಾಚಸ್ ಇದು ಭಾಳ ಮಹತ್ವದ. ನಿನ್ನೆಂತೆ ಗೆದ್ದಾಗ್ಯದ. ಈಗಾಗಲೇ ನಮ್ಮ ಸನ್ರೈಸರ್ಸ್ ಅದು ಟಾಪ್ 4ದಲ್ಲೇ ಬಂದಂಗೆ ಆಗಿಬಿಟ್ಟದ್ದು. 13 ಮ್ಯಾಚ್ ಆಡಿ 16 ಗುಣಗಳನ್ನು ಪಡೆದ. ಇನ್ನೊಂದು 14ನೇ ಮ್ಯಾಚ್ ಆಡ್ಬೋದೇನೋ, ಆಡೋದ್ರಲ್ಲೇ ಇನ್ನೂ ಒಂದು ಮ್ಯಾಚ್ ಇದಕ್ಕೆ ಮಾಡ್ಕೋಬೋದು, ಪಾಯಿಂಟ್ಸ್ ಮಾಡ್ಕೋಬೋದು. ಇನ್ನೂ 2ಗಳನ್ನ ಅದು ನೋಡ್ಬೇಕು, ಅದ್ರ ಮುಂದೆ. ಬಟ್ ಈಗಿನ ಮಟ್ಟಿಗೆ ಮಾತ್ರ ಟಾಪ್ 4ದಲ್ಲೇ ಈ SRH ಬಂದಾಗ್ಯದ. ಇದರಿಂದಾಗಿ CSಗೆ ಕೆಳಗೆ ಬಂದಂಥದ್ದು ಮತ್ತು ಅದ್ರ ಜೊತೆಗೆ ಇನ್ನು ಫೈನಲ್ಗೆ ಬರೋ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವಂತ. ವಿಶೇಷವಾಗಿ ಇಲ್ಲಿವರೆಗೆ ನಡೆದಂಥ ಈ ಎಲ್ಲ ಮ್ಯಾಚ್ಗಳನ್ನು ಅಂದರೆ ಆರಂಭದಿಂದ ಇವತ್ತಿನವರೆಗೆ ನಡೆದಂಥ ಮ್ಯಾಚ್ಗಳಲ್ಲಿ 5 ಸಲ ಕಪ್ ಹೊಡೆದಂಥ 2 ಟೀಮ್ಗಳು ಇವತ್ತು ಕೆಳಗೆ ಬರುವಂಥದ್ದು. ಇದರಲ್ಲೇ CSಗೆ ಒಂದಿಷ್ಟು ಮೇಲೆ ಅನ್ಬೋದು. 7, 8ನೇ ನಂಬರ್ ಬರ್ಬೋದು, 7 ಅಥವಾ 6. ಇವತ್ತಿನ ಗೆದ್ರೆ ಆ ಮತ್ತು ಬೇರೆ, ಮುಂದಿನ ಗೆದ್ರೆ ಆ ಮತ್ತು ಬೇರೆ. ಆದರೆ MI ಇನ್ನೊಂದು ನಿಮ್ಗೆ ಗೊತ್ತು, MI ಅಂದ್ರೆ ಗೊತ್ತಾಗಿಬಿಡ್ತದೆ, ನಮ್ಮ ಮುಂಬೈ ಇಂಡಿಯನ್ಸ್. ಅವರು ಸಹಿತ ಯಾಕೋ ಏನೋ ಈ ಸಲ ಮೊದಲಿನ ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ. ಕಾರಣೇನು, ಅತಿಯಾದ ಆತ್ಮವಿಶ್ವಾಸನೋ ಅಥವಾ ಮತ್ತೇನೋ, ಅಥವಾ ಇದೇನು ಬಿಡಪ್ಪ IPL 26 ಅಂಥದ್ದೇನಲ್ಲ ಅನ್ನೋಂಥ ಕಾರಣನೋ, ನಿರ್ಲಕ್ಷ್ಯತನೋ, ಒಟ್ಟಾರೆಯಾಗಿ ಇವತ್ತು ಮುಂಬೈ ಇಂಡಿಯನ್ಸ್ ಪೂರ ಕೆಳಗೆ ಹೋಗಿದ್ದಾರೆ. ಅವ್ರಿಗಿಂತ ಕೆಳಗಿದ್ದಂಥವ್ರು LSG ಇದ್ದಾರೆ.